ಈಗ ನಿನ್ನ ಅದ್ ಯಾರು ಬಂದು ಕಾಪಾಡ್ತಾರೋ ನಾನು ನೋಡ್ತೇನೆ. ಸೌಂದರ್ಯ ಅಣ್ಣ ಬನ್ನಿ. ಇವ್ರು ಬಂದ್ಬಿಟ್ರಾ? ಇನ್ನು ನಿನ್ ಕತೆ ಬಂದ್ಯಾ? ಇದು ಎಲ್ಲ ತಂದ್ಬಿಟ್ರಾ? ಹಾ ಎಲ್ಲ ತಂದಿದೀವಿ. ಅಣ್ಣ ಕಣಮ್ಮ, ಊಟ ಮಾಡೋಣ. ಅದು ನೀವ್ ಬರೋದ್ ಲೇಟ್ ಆಯ್ತು ಅಂತ ಮಾವ ನಿದ್ದೆ ಬರ್ತಿದೆ, ಸುಸ್ತಾಗ್ತಿದೆ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ಒಂದ್ ಕೆಲಸ ಮಾಡಿ, ನೀವಿಬ್ರು ಊಟ ಮಾಡ್ಬಿಡಿ. ಮಾವ ಎದ್ಮೇಲೆ ನಾನು ಅವ್ರಿಗೆ ಬಡಿಸಿ ನಾನು ಊಟ ಮಾಡ್ತೀನಿ. ಹೌದಾ? ಬಂದಿದ್ ಲೇಟ್ ಆಯ್ತಾ? ಅವನಿಗೋಸ್ಕರ ಸರ್ಪ್ರೈಸ್ ನಿನ್ನಲ್ಲಮ್ಮ. ಸುಕ್ಕು, ಯಾಕೆ ಇಷ್ಟು ಲೇಟ್ ಆಯ್ತು? ಇನ್ನೇನ್ ಮತ್ತೆ ಬೇಡ ರೀ ಅಂದೆ. ಇಲ್ಲೇ ತಗೊಂಡು ಹೋಗೋಣ ಅಂದ್ರೆ ಇಲ್ಲ ಕಣೆ ಸುಕ್ಕು, ಆ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಲ್ಲಿವರೆಗೂ ಕರ್ಕೊಂಡು ಹೋದ್ರಿ. ಪಾಪ ಈಗ ಬಾಬಾ ಮಲ್ಕೊಂಡ್ರು. ಸರಿ, ನಾವು ಊಟ ಮಾಡೋಣ. ಅದು ಪ್ಲೇಟ್ಸ್ ಎಲ್ಲ ನೀನೇ ಎತ್ತಿಡ್ಬೇಕು, ಯಾರು ಕೆಲಸ ಇಲ್ವಲ್ಲ. ಹೋಗೋಣ. ರಾಜಶೇಖರ್, ರಾಜಶೇಖರ್, ಏನ್ ಮಾಡ್ತಾ ಇದ್ಯಾ? ಓ, ರೆಸ್ಟ್ ಮಾಡ್ತಾ ಇದ್ಯಾ? ಮಾಡು ಮಾಡು. ಪಾಪ ನಿನ್ ತಮ್ಮ ನಿನಗೋಸ್ಕರ ಪ್ರೀತಿಯಿಂದ ಊಟ ತಂದೇನಲ್ಲ, ತಿಂತೀಯಾ? ಹಶ್ವಾಗಿದ್ಯಾ? ಇಲ್ಲ, ನೀನು ತಿನ್ನಬಾರ್ದು. ಹೋಗಿ ಹಶ್ವನಿಂದ ನರಳ್ಬೇಕು. ಮನೆ ಅಧಿಕಾರ ತಗೊಂಡು ಚಿರುಗೆ ತಾಯಿ ತರ ನಾಟಕ ಆಡಿದ್ದೆ. ಈ ಮನೆ ನನಗ್ ಮಾಡಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ಮಹಾರಾಣಿ ತರ ನಾನ್ ಮೆರಿತಾ ಇದ್ದೆ. ಆದ್ರೆ ಯಾವಳು ದೀಪ ಬಂದ್ಬಿಟ್ಲು. ನನ್ನ ಮುಂದೆನೆ ನಿಂತು ಈ ಮನೆನ ಬೆಳಗ್ತೀನಿ ಅಂದ್ರೆ ನಾನು ಬಿಟ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಅವಳನ್ನ ಹೊಸಕಾಕಿ ನಾನು ಇಷ್ಟಪಟ್ಟಿರೋ ದಿಶನ್ ಜೊತೆ ಚಿರು ಮದುವೆ ಮಾಡಿಸ್ತೀನಿ. ಆಮೇಲೆ ಅವರಿಬ್ರು ನನ್ನ ಕಂಟ್ರೋಲ್ಗೆ ತಗೊಂಡು ಮನೆನ ಸರ್ವನಾಶ ಮಾಡ್ತೀನಿ. ಪಾಪನಿ ಅನ್ಯಾಯವಾಗಿ ನನ್ ಸಹವಾಸಕ್ಕೆ ಬಂದು ಈ ಪರಿಸ್ಥಿತಿಗೆ ತಂದ್ಕೊಂಡ್ಬಿಟ್ಟಿಯಲ್ಲ ರಾಜಶೇಖರ್. ದುಡ್ಡಿನ ವಿಷಯ ಅಲ್ಲ ಸರ್, ನನ್ನ ಹತ್ರ ಹೊಲಿಗೆ ಮಿಷಿನ್ ಇಲ್ಲ. ಏನು ಟೈಲರಿಂಗ್ ಮಿಷಿನ್ ಇಲ್ದಲೆ ಹೊಲ್ಕೊಡ್ತೀನಿ ಅಂತ ಒಪ್ಕೊಂಡ? ಇತ್ತು ಸರ್, ಈಗಿಲ್ಲ. ಏನಪ್ಪ ಇತ್ತು ಈಗಿಲ್ಲ ಅಂದ್ರೆ ಏನೇನೋ ಮಾತಾಡ್ತಾ ಇದೀಯಾ? ನನ್ನ ಹೆಂಡತಿ ಹೇಳಿದ್ಲು ನಮ್ಮೂರಲ್ಲಿರೋ ಟೈಲರ್ಗೆ ಕೊಡು ಅಂತ. ನಾನು ನೀನ್ ಚೆನ್ನಾಗಿ ಹೊಲಿತಿ ಅಂತ ಕೊಟ್ಟೆ. ನನ್ನಿಬ್ರು ಮಕ್ಕಳು ಹೊಸ ಯೂನಿಫಾರ್ಮ್ ಬರುತ್ತೆ ಅಂತ ಆಸೆಯಿಂದ ಕಾಯ್ತವ್ರೆ. ಅವ್ರಿಗೆ ಏನ್ ಹೇಳ್ಬೇಕು ಈಗ ನಾನು? ಕ್ಷಮಿಸಿ ಸರ್, ಹೀಗಾಗುತ್ತೆ ಅಂತ ನಂಗೂ ಗೊತ್ತಿರಲಿಲ್ಲ. ಆಗಲ್ಲ ಅಂದ್ಮೇಲೆ ಏನಕ್ಕೆ ಒಪ್ಕೋಬೇಕು? ನನ್ ಮನೇಲಿ ಏನಂತ ಉತ್ತರ ಕೊಡ್ಲಿ? ಆಗ ನೋಡಿದ್ರೆ ನಾನು ಎಷ್ಟು ಚೆನ್ನಾಗಿ ಹೊಲಿತೀನಿ, ನೀವೇ ಒಂದ್ 10 ಜನಕ್ಕೆ ಹೇಳ್ತೀರಾ ಅಂದಿದ್ದೆ. ಈಗ ನೋಡಿದ್ರೆ ಹೊಲಿಯಕ್ಕೆ ಆಗಿಲ್ಲ ಅಂತಿದೀಯಾ? ಪುಟಿ ಎಲ್ಲೋಗಿದೆ? ಅದು ಗಣಿ ಸುಬ್ಬುನ ಮನೆಗೆ ಬಿಡಕ್ ಹೋಗಿದ್ದೆ. ಓ, ಬಿಟ್ ಬಂದ್ಬಿಟ್ಯಾ? ಅವರು ಇದ್ದಿದ್ರೆ ಚೆನ್ನಾಗಿರೋದೆ. ಯಾಕಣ್ಣ? ನಾನು ತುಂಬಾ ಖುಷಿಯಾಗಿದ್ದೀನಿ ಪುಟಿ. ಅದಕ್ಕೆ ನಿನ್ ಕೈಯಾರೆ ಶಾವಿಗೆ ಪಾಯಸ ಮಾಡಿಸ್ಕೊಂಡು ತಿನ್ಬೇಕು ಅಂತ ಅನಿಸ್ತಾ ಇದೆ. ಇವತ್ತಾಗಲ್ಲ ಅಣ್ಣ, ಅಮ್ಮನ ಕೈಯಲ್ಲಿ ಹೇಳಿ ಮಾಡಿಸ್ಕೊ. ಏನ್ ಪುಟಿ, ಒಂದ್ 10 ನಿಮಿಷ ಕೆಲ್ಸ. ಹಾಲು ಬಿಸಿ ಮಾಡೋದು, ಶಾವಿಗೆ ಹಾಕೋದು. ಏನು ಏನ್ ಜಗಳ ಆಡ್ತಾ ಇದ್ದೀರಾ? ಏನಿಲ್ಲಮ್ಮ, ಜಗಳ ಏನಲ್ಲ. ನಾನು ಪುಟ್ಟಿಗೆ ಹೇಳ್ತಾ ಇದೀನಿ, ನನ್ಗೆ ಶಾವಿಗೆ ಪಾಯಸ ತಿನ್ಬೇಕು ಅನಿಸ್ತದೆ ಅಂತ. ಅದಕ್ಕೆ ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ ಅಂತಿದ್ದಾಳೆ. ಯಾಕಮ್ಮ ಹಾಗಂತಿದ್ಯಾ?
ಅಮ್ಮ ನಂಗೆ ಆಗ್ತಿಲ್ಲ ಅಮ್ಮ, ಈಗ ನೀನೇ ಮಾಡ್ಕೊಟ್ಬಿಡು. ಬೇಡ ಬೇಡ, ನನಗೆ ಪುಟ್ಟಿನೇ ಮಾಡ್ಕೊಡ್ಬೇಕು. ನಾನು ಅವಳ ಕೈಯಾರೆ ಮಾಡಿರೋ ಶಾವಿಗೆ ಪಾಯಸನೇ ತಿನ್ಬೇಕು. ಬಾ ಬಾ, ಅಣ್ಣ ಅರ್ಥ ಮಾಡ್ಕೊಳ. 10 ನಿಮಿಷ ಬಾ. ಬಾ 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 ಬಾ. ಇವತ್ತು ನಮ್ಮ ಯಜಮಾನ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು. ಡ್ಯೂಟಿಗೆ ಹೋಗ್ಲಿಲ್ಲ ಅಂದಿದ್ರೆ ಇಲ್ಲೇ ಇದ್ದು ಈ ಸಂತೋಷ ನೋಡ್ತಿದ್ರು ಅನ್ಸುತ್ತೆ. ಪಾಪ ನನ್ನ ಮಗಳಿಗೆ ಅವ್ರ ಗಂಡನ ಬಗ್ಗೆನೇ ಯೋಚನೆ. ತಗೊಳ್ರ, ಇದನ್ನ ಹೋಗಿ ನಿಮ್ ಭಾವನ್ ಕೊಡಿ. ಏನಕ್ಕ ಹಸ್ಬೆಂಡು ಅಂತಿದ್ದೆ, ಇವಾಗ ನಿಮ್ ಭಾವ ಅಂತಿದ್ಯಾ? ತರ್ಲೆ, ಹೋಗಿ ನಿಮ್ ಭಾವನ್ ಕೊಡು ಫಸ್ಟ್. ಆಮೇಲೆ ಇದನ್ನ ನಾನ್ ಕೊಟ್ಟಿದ್ದು ಅಂತ ಮಾತ್ರ ಹೇಳ್ಬಾರ್ದು. ಆಯ್ತು. ಅಕ್ಕ ನೀನ್ ಊಟ ಮಾಡಿದ್ಯಾ? ಆಯ್ತು. ನಿಜ ಹೇಳು ಅಕ್ಕ, ನೀನ್ ತಿನ್ಬೇಕಾಗಿರೋ ಊಟನೇ ತಾನೇ ನೀನ್ ಇಲ್ಲಿ ಭಾವಂಗ್ ಕೊಡ್ತಾ ಇರೋದು? ಅಲ್ಲ ಕಣ, ನಾನು ಊಟ ಮಾಡಿದಿದ್ರೆ ಅವ್ರಿಗೆ ಹೆಂಗೋ ತರಕಾಗ್ತಿತ್ತು. ಒಂದ್ ಹೊತ್ತು ಹಸ್ಕೊಂಡಿದ್ರೆ ಏನಾಗಲ್ಲ, ನಂಗೆ ಅಭ್ಯಾಸ ಇದೆ. ಆದ್ರೆ ಅವರು ಊಟ ಮಾಡ್ಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಅವ್ರೊಬ್ರೇ ಬೇರೆ ಇದ್ದಾರೆ, ಹಿಂಗ ಅಡುಗೆ ಮಾಡ್ಕೋತಾರೆ. ಮೊದ್ಲು ಹೋಗ್ಕೊಡಿ. ನಾನು ನಿಮ್ ಹಿಂದೆ ಬರ್ತೀನಿ. ಹಂಗಂದ್ರೆ ನೀನು ಭಾವಂಗ್ ಕಾಣಿಸ್ಕೋತ್ಯಾ? ಇಲ್ಲ ಇಲ್ಲ, ದೂರದಿಂದ ನೋಡ್ತೀನಿ. ಹಂಗಾದ್ರೆ ದೂರದಲ್ಲಿ ನಿಂತ್ಕೊಂಡ್ ಭಾವ ಊಟ ಮಾಡೋದ್ನ ನೋಡ್ತೀಯಾ? ಹೋಗಿ ಹೋಗಿ ಬೇಗ ಬಾರ ಸುಬ್ಬ.